ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ವಕ್ಫ್ ವಿಷಯದಲ್ಲಿ ಬಿಜೆಪಿ ನಾಯಕರು ಸಿಡಿದೆದ್ದು ಬಿಟ್ಟಿದ್ದಾರೆ. ಪ್ರತಿನಿತ್ಯ ಅನೇಕ ವೇದಿಕೆಗಳಲ್ಲಿ ಇದೇ ವಕ್ಫ್ ತಿದ್ದುಪಡಿ ವಿಷಯವಾಗಿ ಬಿಜೆಪಿ ನಾಯಕರು ಒಂದು ಕಡೆ ವಾಗ್ದಾಳಿ ನಡೆಸ್ತಾ ಇದ್ದರೆ, ಕಾಂಗ್ರೆಸ್ ವರಿಷ್ಠರು ಕೂಡ ಈ ವಿಷಯದಲ್ಲಿ ಹರಿಹಾಯ್ತಾ ಇದ್ದಾರೆ. ಈ ವಿಷಯದಲ್ಲಿ ಮೋದಿ ಕೂಡ ಹೊರತಾಗಿಲ್ಲ. ಯಾಕೆಂದರೆ ವಕ್ಫ್ ತಿದ್ದುಪಡಿ ಸಂಬಂಧವಾಗಿ ಕಾಂಗ್ರೆಸ್ ವಕ್ಫ್ ಬೆನ್ನಿಗೆ ನಿಂತಿರೋ ವಿಷಯವಾಗಿ, ಇನ್ನು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ ನೀಡಲಾಗ್ತಾ ಇರೋ ಮೀಸಲಾತಿಯ ವಿಷಯವಾಗಿ ಪ್ರಧಾನಿ ಮೋದಿಯವರು ತಿರುಗೇಟನ್ನು ನೀಡ್ತಾ ಇರೋದು. ಇದೀಗ ಅಸಾದುದ್ದೀನ್ ಓವೈಸಿ ಹಾಗೂ ಪ್ರಧಾನಿ ಮೋದಿ ನಡುವಿನ ಮಾತಿನ ಸಮರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಮೋದಿ ನೇರವಾಗಿ ಮುಸ್ಲಿಂ ಯುವಕರ ಉದ್ಯೋಗಗಳನ್ನು, ಅದು ಕೂಡ ಮುಸ್ಲಿಂ ಹುಡುಗರ ಪಂಕ್ಚರ್ ವಿಷಯವನ್ನು ಎತ್ಕೊಂಡು ಬಿಟ್ಟರೆ, ಇದೇ ಅಸಾದುದ್ದೀನ್ ಓವೈಸಿ ಅವರು ಕೂಡ ನರೇಂದ್ರ ಮೋದಿಯವರು ಬಾಲ್ಯದಲ್ಲಿ ಚಹಾ ಮಾರ್ತಾ ಇದ್ದಂಥ ಬಾಲ್ಯದ ಪರಿಸ್ಥಿತಿಯನ್ನು ನೆನಪು ಮಾಡಿಕೊಂಡು ವೈಯಕ್ತಿಕವಾಗಿ ಇಬ್ಬರು ಕೂಡ ವೈಯಕ್ತಿಕ ದಾಳಿಯನ್ನು ಮುಂದುವರಿಸಿಬಿಟ್ಟಿದ್ದಾರೆ. ಇದೀಗ ಮೋದಿ ಮಾತಿಗೆ ವಿಪಕ್ಷಗಳು ಕೂಡ ಮುಗಿಬಿದ್ದು ಬಿಟ್ಟಿದ್ದಾವೆ, ಗರಂ ಆಗಿದ್ದಾರೆ. ಮೋದಿ ಆಡಿದಂಥ ಮಾತಿಗೆ ಕ್ಷಮೆ ಕೇಳಲಿಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ವರಿಷ್ಠರು ಕೂಡ ಗರಂ ಆಗಿಬಿಟ್ಟಿದ್ದಾರೆ. ಸ್ನೇಹಿತರೆ, ಮೋದಿ ಆಡಿದಂಥ ಈ ಪಂಕ್ಚರ್ ಅಂಗಡಿಯ ವಿಷಯ ಏನು, ಈ ವಿಷಯವನ್ನು ಎತ್ಕೊಂಡಿದ್ದು ಯಾಕೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೀಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ವಕ್ಫ್ ವಿಷಯವಾಗಿ ಕೇಂದ್ರ ಸರ್ಕಾರವನ್ನು ನೇರವಾಗಿ ವಿರೋಧಿಸ್ತಾ ಬರ್ತಾ ಇದೆ. ಯಾಕೆಂದರೆ ತಿದ್ದುಪಡಿ ಅಗತ್ಯ ಇರಲಿಲ್ಲ ಅಂತ ಹೇಳಿ. ಒಟ್ಟಾರೆಯಾಗಿ ರಾಷ್ಟ್ರಪತಿಗಳ ಅಂಗೀಕಾರ ಈಗಾಗಲೇ ಸಿಕ್ಕಿಬಿಟ್ಟಿದೆ, ಜಾರಿಯಾಗಿಯೂ ಇದೆಯೂ ಕೂಡ. ಆದರೆ ಪ್ರಧಾನಿ ಮೋದಿ ಕಾಂಗ್ರೆಸ್ಗೆ ಮುಸ್ಲಿಮರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ಅದೇ ಸಮುದಾಯದವ್ರನ್ನ ನೀವು ಅಧ್ಯಕ್ಷರನ್ನಾಗಿ ಮಾಡಿಬಿಡಿ ಅಂತ ಸವಾಲು ಕೂಡ ಹಾಕಿದ್ದಾರೆ. ನೀವು ಮುಸ್ಲಿಮರ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದರಿಂದ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನೀವು ಇದೇ ವಕ್ಫ್ ಸಂಬಂಧವಾಗಿ ಇಷ್ಟೆಲ್ಲ ವಿರೋಧಿಸ್ತಾ ಬರ್ತಾ ಇದ್ದೀರಲ್ವ, ಮುಸ್ಲಿಮರ ಪರವಾಗಿ ನಿಂತಿದ್ದೀರಲ್ವ, ಯಾಕೆ ಅವ್ರ ಸಮುದಾಯವ್ರನ್ನೇ ನೀವು ಅಧ್ಯಕ್ಷರನ್ನಾಗಿ ಮಾಡಬಾರ್ದು ಅಂತ ಸವಾಲು ಕೂಡ ಹಾಕಿರೋದು. ಹೌದು, ಕಾಂಗ್ರೆಸ್ನಲ್ಲೂ ಇಂಥದ್ದೊಂದು ಬೆಳವಣಿಗೆ ರಾಜಕೀಯದಲ್ಲಿ ಆಗಿಲ್ಲ. ನಾವು ಗಮನಿಸ್ತಾ ಬಂದರೆ ಮುಸ್ಲಿಮರ ವೋಟ್ ಬ್ಯಾಂಕಾಗಿ ಅವ್ರನ್ನ ನೀವು ಬಲಿ ಕೊಡಲಾಗ್ತಾ ಇದೆ, ಮುಸ್ಲಿಮರನ್ನ ಬಲಿ ಕೊಡಲಾಗ್ತಾ ಇದೆ ಅಂತ ಮೋದಿ ನೇರವಾಗಿ ವ್ಯಂಗ್ಯವಾಡ್ತಾ ಇರೋದು. ಇದರ ಜೊತೆಗೆ ಅಷ್ಟೊಂದು ನಿಮಗೆ ಸಹಾನುಭೂತಿ ಇದ್ದರೆ ಮುಸ್ಲಿಮರ ಪರವಾಗಿ, ನೀವು ಯಾಕೆ ಅವರಿಗೆ ಪಕ್ಷದ ಅಧ್ಯಕ್ಷ ಸ್ಥಾನದ ಜೊತೆಗೆ ನೀವು ಟಿಕೆಟ್ ಮೀಸಲಾತಿ ಕೊಡ್ತಿರಲ್ವ, ಟಿಕೆಟ್ ಮೀಸಲಲ್ಲಿ ಒಂದು 50% ಟಿಕೆಟನ್ನು ಯಾಕೆ ಕೊಡಬಾರ್ದು ಕಾಂಗ್ರೆಸ್ ಪರವಾಗಿ ಅಂತ ಹೇಳಿ ಟೀಕೆ ಕೂಡ ಮಾಡ್ತಾ ಇರೋದು. ಇನ್ನೂ ನೇರವಾಗಿ ಕರ್ನಾಟಕ ರಾಜ್ಯದ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ವಿರುದ್ಧವಾಗೂ ಕೂಡ ಮೋದಿಯವರು ಹರಿಹಾಯ್ತಾ ಇದ್ದಾರೆ. ಧರ್ಮದ ಆಧಾರದಲ್ಲಿ ಕರ್ನಾಟಕದಲ್ಲಿ ಗುತ್ತಿಗೆ ಮೀಸಲನ್ನು ನೀಡಲಾಗ್ತಾ ಇದೆ. ಈ ಮುಖಾಂತರವಾಗಿ SC, ST, OBC ಅವ್ರನ್ನ ನೀವು ಕಡೆಗಣಿಸ್ತಾ ಇದ್ದೀರಿ ಅಂತ ಮುಸ್ಲಿಂ ಮೀಸಲಾತಿ ವಿರುದ್ಧವೂ ಕೂಡ ಮೋದಿಯವರು ಸಿಡಿದೇಳ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ಕಡೆ ರಾಜ್ಯದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈಗಾಗಲೇ ಕಾಂತರಾಜು ವರದಿ ಪ್ರಕಾರ ಜಾತಿಗಣತಿ ಆಧಾರದ ಮೇಲೆ ಕರ್ನಾಟಕದಲ್ಲಿ ಜಾತಿಗಣತಿಯನ್ನು ನೀವು ಕೂಲಂಕುಷವಾಗಿ ಗಮನಿಸೋದಾದರೆ ಮುಸ್ಲಿಮರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಅದು ಕೂಡ ಈಗಾಗಲೇ ಅಧಿವೇಶನದಲ್ಲಿ ಚರ್ಚೆಗೂ ಕೂಡ ಬರ್ತಾ ಇದೆ. ಆದರೂ ಅಲ್ಪಸಂಖ್ಯಾತ ಪಟ್ಟದಲ್ಲಿರ್ತಕ್ಕಂಥ ಈ ಮುಸ್ಲಿಮರಿಗೆ ಏಕೆ ನೀವು ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ನೀಡ್ತಾ ಇದ್ದೀರಿ ಅನ್ನೋದು ಮೋದಿಯವರ ನೇರ ವಾದ. ಮೊದಲು ಅವ್ರನ್ನ ಬಹುಸಂಖ್ಯಾತರ ಲಿಸ್ಟಿಗೆ ಸೇರಿಸಿ ಅನ್ನೋ ಕೂಗು ಕೂಡ ಒಂದು ಕಡೆ ಕೇಳಿ ಬರ್ತಾ ಇರೋದು. ಆ ಸಂಬಂಧವಾಗಿ ಆರ್ ಅಶೋಕ್ ಅವರು ಕೂಡ ನೇರವಾಗಿ ಟೀಕೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ, ವಾಗ್ದಾಳಿಯನ್ನು ಕೂಡ ಮುಂದುವರಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಆಧಾರದ ಮೇಲೆ ಮೋದಿಯೂ ಕೂಡ ಅದೇ ವಿಷಯವನ್ನು ಚರ್ಚೆ ಮಾಡ್ತಾ ಇರೋದು. ಈ ಬೆನ್ನಲ್ಲೇ ಮೋದಿಯವರು ವಕ್ಫ್ ಸಂಬಂಧವಾಗಿ ಮುಸ್ಲಿಮರ ಪಂಕ್ಚರ್ ಅಂಗಡಿಗಳ ಬಗ್ಗೆ ವಿಷಯ ಕೂಡ ಎತ್ತಿದರು. ಎಲ್ಲಿ ಅಂದರೆ ಇದೇ ಹರಿಯಾಣದ ಹಿಸಾರ್ನಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಸಂದರ್ಭಕ್ಕೆ ಅಂತ ಮೋದಿಯವರು ಹೋಗಿದ್ದರು. ಅಲ್ಲಿ ವಕ್ಫ್ ಆಸ್ತಿ ದುರ್ಬಳಕೆಯನ್ನು ತಡೆಗಟ್ಟಿದರೆ ಮುಸ್ಲಿಂ ಯುವಕರು ಪಂಕ್ಚರ್ ಹಾಕ್ತಾ ಕೂರಬೇಕಾಗಿಲ್ಲ ಅಂತ ಹೇಳಿದ್ರು. ಅಂದರೆ ಈ ವಕ್ಫ್ ಆಸ್ತಿಗಳನ್ನು ಸರಿಯಾಗಿ ಏನಾದರೂ ಬಳಸಿದರೆ, ಇದೇ ಕಾಂಗ್ರೆಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆಡಳಿತಾರೂಢ ಸರ್ಕಾರಗಳು ಮುಸ್ಲಿಂ ಯುವಕರು ಪಂಕ್ಚರ್ ಹಾಕೋ ಕೆಲಸವೇ ಮಾಡಬೇಕಾಗಿರಲಿಲ್ಲ ಅಂತ. ಒಂದು ಈ ವಕ್ಫ್ ಕಮಿಟಿ ಅನ್ನೋದಿದೆ, ಒಂದು ವಕ್ಫ್ ಬೋರ್ಡ್ ಅಂತ ಇದೆ. ಇಲ್ಲಿಯವರೆಗೂ ಈ ವಕ್ಫ್ ಬೋರ್ಡ್ ಕಬಳಿಸಿರ್ತಕ್ಕಂಥ ಎಲ್ಲ ಆಸ್ತಿಗಳನ್ನು ಸರಿಯಾಗಿ ಬಳಕೆ ಮಾಡಿದರೆ, ಸದ್ಬಳಕೆ ಮಾಡಿದರೆ ಇವತ್ತು ಮುಸ್ಲಿಂ ಯುವಕರು ಪಂಕ್ಚರ್ ಹಾಕ್ತಾ ಕೂರಬೇಕಾಗಿರ್ತಕ್ಕಂಥ ಟೈಮ್ ಬರ್ತಾ ಇರಲಿಲ್ಲ ಅಂತ ಮೋದಿಯವರು ನೇರವಾಗಿ ವ್ಯಂಗ್ಯ ಮಾಡಿದರು. ಜೊತೆಗೆ ಅವರು ಮುಂದೆಯೂ ಕೂಡ ಪಂಕ್ಚರ್ ಹಾಕುವ ಕೆಲಸ ಮಾಡ್ತಾ ಕೂರಬಾರ್ದು ಅನ್ನೋ ಕಾರಣಕ್ಕೆ ನಾವು ಎಲ್ಲರೂ ಕೂಡ, ಅಂದರೆ ನಮ್ಮ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಮಸೂದೆಯನ್ನು ಜಾರಿ ತಂದ್ವಿ ಅಂತ ಮೋದಿಯವರು ಹೇಳಿದ್ದು. ದೇಶದಲ್ಲಿ ಲಕ್ಷಾಂತರ ಹೆಕ್ಟೇರ್ ವಕ್ಫ್ ಆಸ್ತಿ ಇದ್ದರೂ ಕೂಡ ತಮ್ಮ ಆರ್ಥಿಕ ಪರಿಸ್ಥಿತಿ ಏಕೆ ಸುಧಾರಿಸಿಲ್ಲ ಅನ್ನೋದ್ರ ಬಗ್ಗೆ ನೀವು ಮುಸ್ಲಿಂ ಯುವಕರು ಚಿಂತನೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮತ್ತೆ ಈ ಮುಸ್ಲಿಂ ಯುವಕರನ್ನು ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಾಗಿ ತಿವಿಯೋ ಕೆಲಸವನ್ನು ಭಾಷಣದಲ್ಲಿ ಮೋದಿಯವರು ಮಾಡಿದ್ರು. ಈ ವಿವಾದಿತ ವಕ್ಫ್ ಕಾಯ್ದೆಯಿಂದ ಕೆಲವೇ ಭೂಮಾಫಿಯಾದವರು ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ.
ಈ ಮಾಫಿಯಾ ಏನಿದೆಯಲ್ಲ ಇದು ದಲಿತರು, ಹಿಂದುಳಿದ ವರ್ಗದವರು ಮತ್ತು ವಿಧವೆಯರಿಗೆ ಸೇರಿದ ಭೂಮಿಯನ್ನು ಲೂಟಿ ಮಾಡ್ತಾ ಬರ್ತಾ ಇದೆ. ಇದ್ಯಾವುದು ಕೂಡ ಮುಸ್ಲಿಂ ಯುವಕರಿಗಾಗಲಿ ಮುಸ್ಲಿಂ ಕೆಲವರಿಗೆ ಗೊತ್ತಾಗಿಲ್ಲ. ಆದರೆ ನಮ್ಮ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ತಿದ್ದುಪಡಿ ಮಾಡಿದಂಥ ಈ ವಕ್ಫ್ ಕಾನೂನು ಈ ಸಮಸ್ಯೆಗಳನ್ನು ಬಗೆಹರಿಸುತ್ತೆ, ಪರಿಹರಿಸುತ್ತೆ ಅಂತ ಹೇಳಿ ಪ್ರಧಾನಿ ಮೋದಿಯವರು ಭರವಸೆಯನ್ನು ಕೊಟ್ಟರು ಅವ್ರ ಮಾತುಗಳ ಮುಖಾಂತರವಾಗಿ. ಅವರು ಯಾವಾಗ ಮುಸ್ಲಿಂ ಯುವಕರ ಪಂಕ್ಚರ್ ಅಂಗಡಿಗಳ ವಿಷಯವಾಗಿ ಎತ್ತಿದ್ರೋ, ಈಗ ಸದ್ಯ ಕಾಂಗ್ರೆಸ್ ವರಿಷ್ಠರು, ಕಾಂಗ್ರೆಸ್ ನಾಯಕರು, ಅದರ ಜೊತೆಗೆ ಅಸಾದುದ್ದೀನ್ ಓವೈಸಿ ಅಂದರೆ AIMIM ಮುಖ್ಯಸ್ಥರಾಗಿರ್ತಕ್ಕಂಥ ಅಸಾದುದ್ದೀನ್ ಅವರು ಕೂಡ ನೇರವಾಗಿ ಮತ್ತೆ ಮೋದಿಯವ್ರನ್ನ ಟೀಕೆ ಮಾಡೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ಮೋದಿಯವರು ಬಾಲ್ಯದಲ್ಲಿ ಚಹಾ ಮಾರಾಟ ಮಾಡ್ತಾ ಇದ್ದಂಥ ಕೆಲಸವನ್ನು ಕೂಡ ನೆನಪು ಮಾಡಿಕೊಂಡು ವೈಯಕ್ತಿಕವಾಗಿ ದಾಳಿಯನ್ನು ಮಾಡಿರೋದು. ಅಸಾದುದ್ದೀನ್ ಓವೈಸಿ ಅವರು ಹೇಳಿದ್ದೇನು ಮೋದಿಯವ್ರ ಬಗ್ಗೆ ಅಂದರೆ, ನೀವು RSS, ಈ ಮೋದಿಯವರು RSSಯಿಂದ ಬಂದವರು ಅಂತ ಯಾವಾಗಲೂ ಕೂಡ ಬೀಗ್ತಾ ಇರ್ತಾರಲ್ವ, ಹಾಗೆ ಈ RSS ತನ್ನ ಸಿದ್ಧಾಂತಗಳನ್ನು ಮತ್ತು ನಮ್ಮ ಭಾರತದ ಸಂಪನ್ಮೂಲಗಳನ್ನು ಈ ದೇಶದ ಹಿತಾಸಕ್ತಿಗೆ ಏನಾದರೂ ಬಳಸಿದರೆ ಪ್ರಧಾನಿ ಮೋದಿಯವರಿಗೂ ಕೂಡ ಬಾಲ್ಯದಲ್ಲಿ ಚಹಾ ಮಾರಾಟ ಮಾಡೋ ಅಗತ್ಯ ಬರ್ತಾ ಇರಲಿಲ್ಲ. ನಮ್ಮ ದೇಶ ಮುಂದುವರಿತಾ ಇತ್ತು, ಮೋದಿಯವರು ಚಹಾ ಮಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಆ ಮಾತಿಗೆ, ಮೋದಿಯವರು ಆಡಿದ ಮಾತಿಗೆ, ಪಂಕ್ಚರ್ ಅಂಗಡಿ ಮಾತಿಗೆ ವ್ಯಂಗ್ಯದ ಮಾತುಗಳನ್ನು ಆಡಿರೋದು. ಕಳೆದ 11 ವರ್ಷಗಳಲ್ಲಿ ಮೋದಿ ಸರ್ಕಾರ ಬಡವರಿಗೋಸ್ಕರ ಏನೂ ಮಾಡಿಲ್ಲ. ಆದ್ರೀಗ ವಕ್ಫ್ ಆಸ್ತಿ ನೆಪದಲ್ಲಿ ಮುಸ್ಲಿಂ ಯುವಕರನ್ನ ಕೀಳಾಗಿ ನೋಡ್ತಾ ಇದ್ದಾರೆ. ಇದೇ ವಕ್ಫ್ ಆಸ್ತಿಗಳ ದುರ್ಬಳಕೆಗೆ ವಕ್ಫ್ ಕಾನೂನುಗಳು ದುರ್ಬಲವಾಗಿದ್ದಾವೆ ಅನ್ನೋದೇ ಕಾರಣ. ಪ್ರಧಾನಿ ಮೋದಿಯವರ ವಕ್ಫ್ ತಿದ್ದುಪಡಿಗಳು ಅವುಗಳನ್ನು ಮತ್ತಷ್ಟು ವೀಕ್ ಮಾಡಿಬಿಟ್ಟಿದ್ದಾವೆ ಅಂತ ನೇರವಾಗಿ ಅಸಾದುದ್ದೀನ್ ಓವೈಸಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಬಂದರು. ಅವರೊಬ್ಬರೇ ಅಲ್ಲ, ಭಾಳಷ್ಟು ಜನ ಕಾಂಗ್ರೆಸ್ ನಾಯಕರು ಕೂಡ, ಭಾಳಷ್ಟು ಜನ ಅಂದರೆ ಈ ಕಾಂಗ್ರೆಸ್ನ ರಾಜ್ಯಸಭಾ ಸಂಸದರಾಗಿರ್ತಕ್ಕಂಥ ಇಮ್ರಾನ್ ಪ್ರತಾಪ್ ಗಡಿಯವರು ಕೂಡ ಮುಸ್ಲಿಮರು ಪಂಕ್ಚರ್ ಹಾಕ್ತಾರೆ ಅನ್ನೋದು ಸಾಮಾಜಿಕ ಮಾಧ್ಯಮಗಳಲ್ಲಿ ಟ್ರೋಲ್ಗಳು ಬಳಸೋ ಭಾಷೆ. ನಿಮಗಿದು ಶೋಭೆ ತರೋದಿಲ್ಲ ಪ್ರಧಾನಿ ಮೋದಿಯವರೇ. ದೇಶದ ಯುವಕರನ್ನ ಈ ಸ್ಥಿತಿಗೆ ತಂದು ಬಿಟ್ಟಿದ್ದೀರಿ, ಉದ್ಯೋಗಗಳಿಲ್ಲ, ಪಂಕ್ಚರ್ ಹಾಕೋದು ಮತ್ತು ಬಜ್ಜಿ ಮಾರಾಟ ಮಾಡೋದು ಇವೆರಡೇ ಆಪ್ಷನ್ ಕೂಡ ಆಗಿಬಿಟ್ಟಿದೆ ಅಂತೇಳಿ ಮೋದಿಯವರು ಆಡಿದ ಮಾತುಗಳಿಗೂ ಕೂಡ ಅವ್ರನ್ನ ತಿವಿಯೋ ಕೆಲಸ ಮಾಡಿದ್ರು, ಹರಿಹಾಯ್ದು ಬಿಟ್ಟರು. ಮುಸ್ಲಿಮರು ಕೇವಲ ಪಂಕ್ಚರ್ ಹಾಕ್ತಾ ಕೂರೋದಿಲ್ಲ, ಮುಸ್ಲಿಮರು ಏನೆಲ್ಲ ಮಾಡಿದ್ದಾರೆ ಅಂತ ನಾನು ಒಂದು ದೊಡ್ಡ ಲೀಸ್ಟ್ ಮಾಡ್ತೀನಿ. ಆದರೆ ಇದು ಆ ಥರದ ಚರ್ಚೆ ಮಾಡೋ ಸಮಯ ಕೂಡ ಅಲ್ಲ. ನೀವು ಕಾಂಗ್ರೆಸ್ ಮುಸ್ಲಿಮರ ಬಗ್ಗೆ ಸಹಾನುಭೂತಿ ಹೊಂದಿದ್ದೆ ಅಂತ ಹೇಳ್ತಾ ಇದ್ದೀರಲ್ವಾ, ಆದರೆ ನೀವು ಮುಸ್ಲಿಮರನ್ನು ದ್ವೇಷ ಮಾಡ್ತಾ ಇದ್ದೀರಾ ಈ ರೀತಿಯಾಗಿ ಆಡೋ ಮಾತುಗಳ ಮುಖಾಂತರವಾಗಿ ಅಂತ ಪ್ರತಾಪ್ ಗಡಿಯವರು ಕೂಡ ಖಾರವಾಗಿ ಮಾತನಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ಈ ವಕ್ಫ್ ತಿದ್ದುಪಡಿ 1995 ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳ ಅಂಕಿತ ಕೂಡ ದೊರೆತಿದೆ. ಇನ್ನೊಂದು ಕಡೆ ಇದನ್ನು ವಿರೋಧಿಸ್ತಾ ಬರ್ತಾ ಇರೋರು ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಹೇರಿಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ವಿಚಾರಣೆ ಕೂಡ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಿಬಿಟ್ಟಿದೆ. ಅದರ ತುರ್ತು ವಿಚಾರಣೆ ಮಾಡಿ ಅಂತ ಹೇಳಿದ್ದಕ್ಕೆ ತುರ್ತಾಗಿ ನಾವು ವಿಚಾರಣೆ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸಮಯ ಬೇಕು ಅಂತಲೂ ಕೂಡ ಹೇಳಿಬಿಟ್ಟಿದೆ. ಹಾಗಾಗಿ ಈಗಾಗಲೇ ವಕ್ಫ್ ತಿದ್ದುಪಡಿ ಕಾಯ್ದೆ ಅಂಗೀಕಾರಕ್ಕೆ ಬಂದಿದ್ದು, ಅದು ಜಾರಿಯೂ ಕೂಡ ಕಾಯ್ದೆ ರೂಪದಲ್ಲಿ ಜಾರಿಯೂ ಕೂಡ ಆಗಿಬಿಟ್ಟಿದೆ. ಆದರೆ ಈ ನಡುವೆ ಎಲ್ಲ ಕಾಂಗ್ರೆಸ್ ನಾಯಕರು, BJP ನಾಯಕರು ಒಟ್ಟಾಗಿ ಜಿದ್ದಿಗೆ ಬಿದ್ದವರಂತೆ ವಕ್ಫ್ ಸಂಬಂಧವಾಗಿ ಕೇಂದ್ರದಿಂದ ಹಿಡಿದು ರಾಜ್ಯದಲ್ಲೂ ಕೂಡ ಒಬ್ರಿಗೊಬ್ರು ಕಾಲು ಎಳೆದುಕೊಳ್ತಾ ಕಿತ್ತಾಡ್ತಾ ಇದ್ದಾರೆ. ಹಾಗಾಗಿ ವಕ್ಫ್ ತಿದ್ದುಪಡಿ ಇನ್ನೂ ಅನೇಕ ಮಂದಿಗೆ ತೃಪ್ತಿದಾಯಕವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೇಂದ್ರ ನೋಡೋ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.